Good morning, everyone. So in the last class, we have started with the platform as a service, the second type of service which the cloud or the service provider provides. ನಿನ್ನೆ ನಿಮ್ಗೆ ಓದ್ಲಿಕ್ಕೆ ಹೇಳಿದ ಟಾಪಿಕ್ ಯಾವುದು? Platform as a service, PaaS. Platform as a service, where the platform will be provided by the service provider. ನಿಮಗೆ ಪ್ರೋಗ್ರಾಮ್ ಅನ್ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಅಥವಾ ಸಾಫ್ಟ್ವೇರ್ ಅನ್ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಅಪ್ಲಿಕೇಶನ್ಸ್ ಅನ್ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಬೇಕಾಗಿರುವಂತ ಎನ್ವಿರಾನ್ಮೆಂಟ್ ಅನ್ನ ಕ್ಲೈಂಟ್ ಸಿಸ್ಟಮ್ ಒಳಗ ಇನ್ಸ್ಟಾಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಂಗಿಲ್ಲ. That will be provided by the service provider. That is what is the platform as a service, right? ನಿನ್ನೆ ಓದಿದ್ರಲ್ಲ ಒಂದ್ ಸ್ವಲ್ಪ, I don't know ಮತ್ತೆ ವಾಪಸ್ ಹೋದ್ಮೇಲೆ ಯಾರಾದ್ರೂ ಮನಿಯೊಳಗೆ ಓದಿರೋ ಇಲ್ವೋ? Has anybody completed it? PDF ನಾಗ ಓದಿ ಯಾರೇ ಕಂಪ್ಲೀಟ್ ಮಾಡಿರೇನ? ನಿನ್ನೆ ಕಂಪ್ಲೀಟ್ ಆಗ್ಲಿಲ್ಲ. Has anybody read? No. Good. So we'll see platform as a service, how it is going to provide the service. ನಾವು ಇನ್ಸ್ಟಾಲ್ ಮಾಡ್ಕೊಳ್ಳೋದು ಯಾವ ರೀತಿಯಾಗಿ ಸಾಫ್ಟ್ವೇರ್ ಅನ್ನ ರನ್ ಮಾಡ್ಲಿಕ್ಕೆ ಬೇಕಾಗಿರುವಂತ ಎನ್ವಿರಾನ್ಮೆಂಟ್ ಅನ್ನ ಸರ್ವಿಸ್ ಪ್ರೊವೈಡರ್ ನಮಗ ಕೊಡ್ತಾನ ಅನ್ನೋದ್ರ ಬಗ್ಗೆ ಡಿಸ್ಕ್ರೈಬ್ ಮಾಡಾರಲ್ಲ. ಇನ್ನು ಎಷ್ಟು ಜನ ಜಾಯಿನ್ ಆಗೋರು? ಎಷ್ಟು ತನಕ ಜಾಯಿನ್ ಆಗ್ತೀರಿ? Okay, platform as a service. Following on the heels of SaaS, that is service as software as a service, platform as a service is another application delivery model. ಯಾವ ರೀತಿ SaaS application ಅನ್ನ ಡೆಲಿವರ್ ಮಾಡ್ತೈತಿ ಅದೇ ರೀತಿಯಾಗಿ PaaS ಕೂಡ it is also following the same footprints. ಅದನ್ನೇ ಫಾಲೋ ಮಾಡ್ಕೊಂಡು ಇದು ಕೂಡ ಅಪ್ಲಿಕೇಶನ್ಸ್ ಅನ್ನ ಪ್ರೊವೈಡ್ ಮಾಡ್ತೈತಿ. ಓಕೆ, ಸ್ಟಾಪ್ ಮೆಸೇಜಿಂಗ್ ಆಮೇಲೆ ಮಾಡ್ರಿ ವಿಶ್. So in the same way, it is also providing the delivery of application model. Here it does not provide the application, rather application execution ಗೆ ಬೇಕಾಗಿರುವಂತ ಪ್ಲಾಟ್ಫಾರ್ಮ್ ಅನ್ನ ಪ್ರೊವೈಡ್ ಮಾಡ್ತೈತಿ. ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಬೇಕಲ್ಲ, ಅದು ಆಕ್ಚುಯಲ್ ಅಪ್ಲಿಕೇಶನ್ಸ್ ಅನ್ನೇ ಪ್ರೊವೈಡ್ ಮಾಡ್ತೈತಿ. ವೆರಾಸ್ ಪಾಸ್ ಆ ಕೊಟ್ಟಿರುವಂತ ಅಪ್ಲಿಕೇಶನ್ಸ್ ಅನ್ನ ರನ್ ಮಾಡ್ಲಿಕ್ಕೆ ಏನ್ ಬೇಕಲ್ಲ ಅದನ್ನ ಪ್ರೊವೈಡ್ ಮಾಡ್ತೈತಿ. PaaS supplies all the resources required to build applications and services completely from the internet. Application na build ಮಾಡ್ಲಿಕ್ಕೆ ನಿಮ್ಮ ಅಪ್ಲಿಕೇಶನ್ ನ ಕಂಪ್ಲೀಟ್ ಆಗಿ ರೆಡಿ ಅಂತ ಯಾವಾಗ ಕರಿತೇವಿ ನಾವು? ಒನ್ಸ್ ಇಟ್ ಈಸ್ ಎಕ್ಸಿಕ್ಯೂಟೆಡ್ ಅಂಡ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಬರ್ತಾವು ಅವಾಗ. ಸೊ ಆ ಅಪ್ಲಿಕೇಶನ್ ಅನ್ನ ಬಿಲ್ಡ್ ಮಾಡ್ಲಿಕ್ಕೆ ಏನೇನು ರಿಸೋರ್ಸಸ್ ಬೇಕಾಗ್ತಾವಲ್ಲ, PaaS supplies all the resources required to build the application. ಆ ಅಪ್ಲಿಕೇಶನ್ ಬಿಲ್ಡ್ ಮಾಡ್ಲಿಕ್ಕೆ ನಿಮಗೆ ಏನೇನ್ ಬೇಕಾಗ್ತಾವ? ನಿಮಗೆ ಎಕ್ಸಿಕ್ಯೂಟೇಬಲ್ ಫೈಲ್ಸ್ ಬೇಕಾಗ್ತಾವು, ಆಮೇಲೆ ರನ್ ಟೈಮ್ ಎನ್ವಿರಾನ್ಮೆಂಟ್ಸ್ ಬೇಕಾಗ್ತಾವು, .dll ಫೈಲ್ಸ್ ಬೇಕಾಗ್ತಾವು. ಸೊ ಆ ರೀತಿಯಾಗಿ ಒಂದು ಅಪ್ಲಿಕೇಶನ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಯಾವ್ಯಾವ ರಿಸೋರ್ಸಸ್ ಬೇಕು? ಯು ರಿಕ್ವೈರ್ ದ ಲ್ಯಾಂಗ್ವೇಜ್ ಬೇಕಾ ಇನ್ಸ್ಟಾಲ್ಡ್? ಸೊ ರೈಟ್, ಸೊ ಆ ರೀತಿಯಾಗಿ ಒಂದು
ಅಪ್ಲಿಕೇಶನ್ ಅನ್ನ ಕಂಪ್ಲೀಟ್ ಆಗಿ ಬಿಲ್ಡ್ ಮಾಡ್ಲಿಕ್ಕೆ ಆಸ್ ಅ ಪ್ಯಾಕೇಜ್ ಇದು ರೆಡಿ ಅದ ಅಂತ ಹೇಳಲಿಕ್ಕೆ ಏನು ಬೇಕಾಗ್ತವಲ್ಲ ಆ ಎಲ್ಲಾ ರಿಸೋರ್ಸಸ್ ನ ಪ್ರೊವೈಡ್ ಮಾಡ್ತೈತಿ. ಅಂಡ್ how these services are provided, they are provided from the internet without having to download or install the software. ನೀವು ಅದನ್ನ ಡೌನ್ಲೋಡ್ ಮಾಡ್ಕೋಬೇಕಾಗಿಲ್ಲ, ನಿಮ್ಮ ಕ್ಲೈಂಟ್ ಸಿಸ್ಟಮ್ ನಾಗ ಇನ್ಸ್ಟಾಲ್ ಮಾಡ್ಕೊಳಬೇಕಾಗಿಲ್ಲ. ವಿತೌಟ್ ಇನ್ಸ್ಟಾಲೇಷನ್, ವಿತೌಟ್ ಡೌನ್ಲೋಡಿಂಗ್ ಥ್ರೂ ದ ಇಂಟರ್ನೆಟ್ ನಿಮಗ ಒಂದ್ ಅಪ್ಲಿಕೇಶನ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಏನೇನ್ ರಿಸೋರ್ಸಸ್ ಬೇಕು ಎಲ್ಲಾ ರಿಸೋರ್ಸಸ್ ಪ್ರೊವೈಡ್ ಮಾಡ್ತೈತಿ. ಎಕ್ಸಿಕ್ಯೂಟೇಬಲ್ ಫೈಲ್ ವರ್ಷನ್ಸ್ ಬೇಕು ಅಂದ್ರೆ ಅದನ್ನ ಕೊಡ್ತೈತಿ. ಆಮೇಲೆ ನಿಮಗ ನೀವೀಗ ಹೇಳ್ತಿರಲ್ಲ Python IDE ಅಂತ ಹೇಳ್ತೀರಿ. IDE is a platform which is required for running the Python programs, right? Python based applications ಅನ್ನ ರನ್ ಮಾಡ್ಲಿಕ್ಕೆ ಬೇಕಾಗಿರುವಂತ ಒಂದು ಪ್ಲಾಟ್ಫಾರ್ಮ್ Python IDE, ರೈಟ್? ಸೊ ಈ ರೀತಿಯಾಗಿ ನಿಮಗೆ ಒಂದು ಅಪ್ಲಿಕೇಶನ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಏನೇನ್ ರಿಸೋರ್ಸಸ್ ಬೇಕಾಗ್ತಾವ, ಲ್ಯಾಂಗ್ವೇಜಸ್ ಇರ್ಬೋದು ಅಥವಾ ಸಪೋರ್ಟಿಂಗ್ ಫೈಲ್ಸ್ ಇರ್ಬೋದು, ಆಲ್ ದೀಸ್ ವಿಲ್ ಬಿ ಪ್ರೊವೈಡೆಡ್ ಅಂಡ್ ದಟ್ ಟು ಯು ಡೋಂಟ್ ಹ್ಯಾವ್ ಟು ಡೌನ್ಲೋಡ್ ಆರ್ ಇನ್ಸ್ಟಾಲ್ ದೆಮ್. ನೀವು ಅದನ್ನ ಡೌನ್ಲೋಡ್ ಅಥವಾ ಇನ್ಸ್ಟಾಲ್ ಮಾಡ್ಕೋಬೇಕಾಗಿಲ್ಲ, ರಾದರ್ ಇಟ್ ವಿಲ್ ಬಿ ಪ್ರೊವೈಡೆಡ್ ಥ್ರೂ ದ ಇಂಟರ್ನೆಟ್. Next, PaaS service include application design, development, testing, deployment and hosting. As I said, one application complete ಅಂತ ನಾವು ಯಾವಾಗ ಕರಿತೀವಿ, when it executes and gives the result that we are expecting. ಆ ಅಪ್ಲಿಕೇಶನ್ ಅನ್ನ ಎದ್ರ ಸಲುವಾಗಿ ಬಿಲ್ಡ್ ಮಾಡೇವಿ ಅದೇ ರೀತಿಯಾದಂತ ರಿಸಲ್ಟ್ ಅನ್ನ ಕೊಟ್ಟಾಗ ನಾವೇನಂತೀವಿ ಆ ಅಪ್ಲಿಕೇಶನ್ ಕಂಪ್ಲೀಟ್ ಆಯ್ತು ಅಂತ ಕರಿತೇವೆ, ರೈಟ್? ಸೊ ಪಾಸ್ ಏನ್ ಸರ್ವಿಸ್ ಪ್ರೊವೈಡ್ ಮಾಡ್ತಿದ್ಲ ಅದು ಏನು, ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಟು ಕಂಪ್ಲೀಟ್ ದ ಅಪ್ಲಿಕೇಶನ್. ದಟ್ ಈಸ್ ಅಪ್ಲಿಕೇಶನ್ ಅನ್ನ ಡಿಸೈನ್ ಮಾಡ್ಲಿಕ್ಕೆ ಯು ರಿಕ್ವೈರ್ ಲ್ಯಾಂಗ್ವೇಜ್, ದೆನ್ ಡೆವಲಪ್ಮೆಂಟಿಗೆ ಬೇಕು, ರೈಟ್? ಅಂಡ್ ದೆನ್ ಟೆಸ್ಟಿಂಗ್, ಟೆಸ್ಟ್ ಮಾಡ್ಲಿಕ್ಕೆ ನೀವು ಟೆಸ್ಟ್ ಕೇಸಸ್ ಅಥವಾ ಈಗ ಸದ್ಯಕ್ಕೆ ಇವನ್ ಟೆಸ್ಟಿಂಗ್, ಈಗ ಮೊದಲು ಮ್ಯಾನ್ಯುವಲ್ ಟೆಸ್ಟಿಂಗ್ ಮಾಡ್ತಿದ್ರು, ಈಗ ನೀವು ಟೆಸ್ಟಿಂಗ್ ಒಳಗೆ ಕಲ್ತೀರಿ. ನಾವು ಇವನ್ ಟೆಸ್ಟಿಂಗ್ ಈಸ್ ಆಟೋಮೇಟೆಡ್ ಟೆಸ್ಟಿಂಗ್ ಅಂದ್ರೆ ಅಲ್ಲಿಯೂ ಕೂಡ ನಿಮ್ಗೆ ಕೆಲವೊಂದಿಷ್ಟು ಟೂಲ್ಸ್, ಕೆಲವೊಂದಿಷ್ಟು ಸಾಫ್ಟ್ವೇರ್ಸ್ ಅವಶ್ಯಕತೆ ಬರ್ತೈತಿ. ದೆನ್ ಡಿಪ್ಲಾಯ್ಮೆಂಟ್ ಇನ್ ದ ಸೆನ್ಸ್ ಎಲ್ಲಿ ಬೇಕು ಅದನ್ನ ಅಲ್ಲಿ ಕರೆಕ್ಟ್ ಆಗಿ ಇನ್ಸ್ಟಾಲ್ ಮಾಡೋದು. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಡಿಪ್ಲಾಯ್ಮೆಂಟ್. Deployment is the last stage of software engineering where it is made to use ಎಲ್ಲ ಆಗ್ತಿರ್ತೈತಿ ಅಲ್ಲಿ ಅದನ್ನ ಒಯ್ದು ಕರೆಕ್ಟ್ ಆಗಿ ಇಂಪ್ಲಾಂಟ್ ಮಾಡೋದಕ್ಕೆ ಡಿಪ್ಲಾಯ್ಮೆಂಟ್ ಅಂತ ಕರಿತೇವೆ. ಡಿಪ್ಲಾಯ್ಮೆಂಟ್ ಅಂಡ್ ಮೇಂಟೆನೆನ್ಸ್ ಆರ್ ದ ಲಾಸ್ಟ್ ಸ್ಟೇಜಸ್ ಆಫ್ ಸಾಫ್ಟ್ವೇರ್ ಇಂಜಿನಿಯರಿಂಗ್. ಎಸ್ ಆರ್ ನೋ? ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕಲ್ತೀರಿ ಲಾಸ್ಟ್ ಸೆಮ್ ಒಳಗೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕಲ್ತೀರಿ. ದೇರ್ ಆರ್ ಡಿಫರೆಂಟ್ ಫೇಸಸ್. ಸೊ ಲಾಸ್ಟ್ ಫೇಸ್ ಈಸ್ ಮೇಂಟೆನೆನ್ಸ್ ಅಂಡ್ ಡಿಪ್ಲಾಯ್ಮೆಂಟ್. ಬೀಟಾ ಟೆಸ್ಟಿಂಗ್, ಆಲ್ಫಾ ಟೆಸ್ಟಿಂಗ್ ಅದೆಲ್ಲ ಎಲ್ಲಿ ಬರ್ತಾವ? ಮೇಂಟೆನೆನ್ಸ್ ಫೇಸ್ ನಾಗ ಬರ್ತಾವ, ರೈಟ್? ಸೊ ಅಂಡ್ ಹೋಸ್ಟಿಂಗ್ ಇನ್ ದ ಸೆನ್ಸ್ ನೀವು ಕೊಡಂಗಿಲ್ಲ ಅವರಿಗೆ, ಅದನ್ನ ನೀವೇ ಹೋಸ್ಟ್ ಮಾಡ್ತಿರ್ತೀರಿ. ಯಾರು ಬೇಕು ಅದನ್ನ ಏನ್ ಮಾಡ್ಕೊಂತಾರ, ಯುಟಿಲೈಸ್ ಮಾಡ್ಕೊಂತಾರ. ಸೊ ಈ ಎಲ್ಲಾ ಕೆಲ್ಸನ ಮಾಡ್ಲಿಕ್ಕೆ ಏನೇನ ಸರ್ವಿಸಸ್ ಬೇಕಲ್ಲ ಆ ಎಲ್ಲಾ ಸರ್ವಿಸಸ್ ನ ಪಾಸ್ ಪ್ರೊವೈಡ್ ಮಾಡ್ತೈತಿ. ಡಿಸೈನ್ ಮಾಡ್ಲಿಕ್ಕೆ, ಅದನ್ನ ಡೆವಲಪ್ ಮಾಡ್ಲಿಕ್ಕೆ, ಟೆಸ್ಟ್ ಮಾಡ್ಲಿಕ್ಕೆ, ಫೈನಲಿ ಅದನ್ನ ಡಿಪ್ಲಾಯ್ ಮಾಡ್ಲಿಕ್ಕೆ, ಎಲ್ಲಿ ಬೇಕು ಅಲ್ಲಿ ಯೂಸ್ ಮಾಡ್ಕೊಳ್ಳಿಕ್ಕೆ. ಆ ಯೂಸ್ ಮಾಡ್ಕೊಳ್ಳೋದಷ್ಟೇ ನಮ್ ಕೆಲ್ಸ. ಅದನ್ನ ಹೋಸ್ಟ್ ನಾವು ಮಾಡಂಗಿಲ್ಲ. ನಾವು ಇನ್ ದ ಸೆನ್ಸ್ ಕ್ಲೈಂಟ್ ಸಿಸ್ಟಮ್, ಕಸ್ಟಮರು ಅದನ್ನ ಹೋಸ್ಟ್ ಮಾಡಂಗಿಲ್ಲ. ಇಟ್ ವಿಲ್ ಬಿ ಹೋಸ್ಟೆಡ್ ಬೈ ದ ಸರ್ವಿಸ್ ಪ್ರೊವೈಡರ್. Other services include team collaboration, web service integration, database integration, security, scalability, storage, state management and versioning. ಇದನ್ನ ಬಿಟ್ಟು ಬೇರೆ ಸರ್ವಿಸಸ್ which the PaaS provides are team collaboration. ಎಲ್ಲೋ ಬೇರೆ ಬೇರೆ ಕಡೆ ಇಟ್ಕೊಂಡು ವರ್ಕ್ ಮಾಡುವಂತ ಟೀಮ್ ಅನ್ನ ಕೊಲಾಬರೇಟ್ ಮಾಡೋದು. ದಟ್ ಈಸ್ ಒಂದೇ ವರ್ಕ್ ಸಾಫ್ಟ್ವೇರ್ ಮೇಲೆ ಅಥವಾ ಒಂದೇ ಡಾಕ್ಯುಮೆಂಟ್ ಮೇಲೆ, ಒಂದೇ ಅಪ್ಲಿಕೇಶನ್ ಮೇಲೆ ವರ್ಕ್ ಮಾಡ್ಲಿಕ್ಕೆ, ಬಟ್ ದೇ ಆರ್ ಆಲ್ ಲೊಕೇಟೆಡ್ ಅಟ್ ಅ ಡಿಫ್ರೆಂಟ್ ಲೊಕೇಶನ್ಸ್. ಹಂಗಂದಾಗ ಎಲ್ಲಾರು ಒಂದೊಂದು ಕಾಪಿನ ಮೇಂಟೈನ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಒಂದು ಸೆಂಟ್ರಲೈಸ್ಡ್ ಕಾಪಿ ವಿಲ್ ಬಿ ಪ್ರೆಸೆಂಟ್ ಅಟ್ ದ ಪ್ರೊವೈಡರ್. ಅದನ್ನ ಎಲ್ಲಾರು ಯೂಸ್ ಮಾಡ್ಕೊಂಡು ಕೊಲಾಬರೇಟಿವ್ ವೇ ಒಳಗ, ಕಂಬೈನ್ಡ್ ವೇ ಒಳಗ, ಜಾಯಿಂಟ್ ವೇ ಒಳಗ ದೇ ಆರ್ ಗೋಯಿಂಗ್ ಟು ವರ್ಕ್. Then web service integration, through the internet ಏನ್ ಸರ್ವಿಸಸ್ ಪ್ರೊವೈಡ್ ಮಾಡ್ತೀವಲ್ಲ ಅದನ್ನ ಇಂಟಿಗ್ರೇಟ್ ಮಾಡೋದು, ಕಂಬೈನ್ ಮಾಡಿ ಆಸ್ ಅ ಸಿಂಗಲ್ ಪ್ರೊವೈಡ್ ಮಾಡೋದು. ಅಂಡ್ ದೆನ್ ಡೇಟಾಬೇಸ್ ಇಂಟಿಗ್ರೇಷನ್. ಡೇಟಾ ಮೇ ಬಿ ಸ್ಟೋರ್ಡ್ ಅಟ್ ಡಿಫ್ರೆಂಟ್ ಲೊಕೇಶನ್ಸ್. ಯಾಕಂದ್ರೆ ನಿಮ್ಗೆ ಡೇಟಾ ಸೆಂಟರ್ಸ್ ಬಹಳಷ್ಟು ಬರ್ತಾವ, ಸರ್ವರ್ಸ್ ಬೇರೆ ಬೇರೆ ಕಡೆ ಲೊಕೇಟೆಡ್ ಇರ್ತಾವ. ಸೊ ಎಲ್ಲಾ ಕಡೆ ಲೊಕೇಟೆಡ್ ಇರುವಂತ ಡೇಟಾನ ಕಲೆಕ್ಟ್ ಮಾಡ್ಕೊಂಡು ಇನ್ ಅನ್ ಇಂಟಿಗ್ರೇಟೆಡ್ ವೇ ಒಂದೇ ರಿಲೇಷನ್, ಒಂದೇ ಟೇಬಲ್ ಅಂತ ಹೇಳಿ ಕ್ರಿಯೇಟ್ ಮಾಡ್ಕೊಂಡು ಒಂದು ವ್ಯೂ, ನಿಮ್ಗೆ ಯಾವ ರೀತಿ ಬೇಕು ವ್ಯೂ ಅಂದಾಗ ನಿಮ್ಗೆ ಗೊತ್ತು. ಐ ಹೋಪ್ ಯು ಆಲ್ ನೋ ವಾಟ್ ಯು ಮೀನ್ ಬೈ ವ್ಯೂ.
ಒಂದು ಟೇಬಲ್ ಇಂದ ಒಂದಿಷ್ಟು, ಒಂದ್ ಟೇಬಲ್ ಇಂದ ಇನ್ನೊಂದಿಷ್ಟು, ಒಂದ್ ಟೇಬಲ್ ಇಂದ ಇನ್ನೊಂದಿಷ್ಟು ತಗೊಂಡ್ ನಮ್ಗೆ ಏನ್ ಬೇಕಾಗಿರ್ತಿಲ್ಲ ಅದನ್ನ ನಾವೇನ್ ಪಿಕ್ಚರ್ ಕ್ರಿಯೇಟ್ ಮಾಡ್ತೀವೋ ದಟ್ ಈಸ್ ವಾಟ್ ಇಸ್ ಕಾಲ್ಡ್ ಆಸ್ ವ್ಯೂ. ಸೊ ಅದನ್ನ ಕ್ರಿಯೇಟ್ ಮಾಡಿ ಬೇರೆ ಬೇರೆ ಡೇಟಾ ಬೇಸ್ ಇಂದ ಡೇಟಾನ ಕಲೆಕ್ಟ್ ಮಾಡಿ ಒಂದು ಇಂಟಿಗ್ರೇಟೆಡ್ ವ್ಯೂ ನ ಪ್ರೆಸೆಂಟ್ ಮಾಡೋ ಕೆಲಸನೂ ಕೂಡ ಇದು ಪಾಸ್ ಮಾಡ್ತೈತಿ. ದೆನ್ ಸೆಕ್ಯೂರಿಟಿ, ಸ್ಕೇಲಾಬಿಲಿಟಿ ಇನ್ ದ ಸೆನ್ಸ್ ಇನ್ಕ್ರೀಸಿಂಗ್, ನಿಮಗ್ ಬೇಕು ಅಂತಂದ್ರೆ ಹೆಚ್ಚು ಅಥವಾ ಕಡಿಮೆ ಮಾಡೋ ಕೆಪಾಸಿಟಿ ಇದಕ್ಕದ, ಬಿಕಾಸ್ ಇಟ್ ಇಸ್ ಕಲೆಕ್ಟಿಂಗ್ ಫ್ರಮ್ ಮೆನಿ ವೆಂಡರ್ಸ್. ಅಂಡ್ ದೆನ್ ಸ್ಟೋರೇಜ್, ಸ್ಟೇಟ್ ಮ್ಯಾನೇಜ್ಮೆಂಟ್, ಡೇಟಾನ ಮ್ಯಾನೇಜ್ ಮಾಡೋದು, ಸರ್ವಿಸಸ್ ನ ಮ್ಯಾನೇಜ್ ಮಾಡೋದು, ಅಂಡ್ ವರ್ಷನಿಂಗ್, ಅದು ನಿಮಗೆ ಯಾವ ಫಾರ್ಮ್ಯಾಟ್ ನಾಗ ಬೇಕು ಆ ಫಾರ್ಮ್ಯಾಟ್ ನಾಗ ಪ್ರೆಸೆಂಟ್ ಮಾಡೋ ಕೆಲಸನೂ ಕೂಡ ಮಾಡ್ತೈತಿ. A downfall to FAS is a lack of interoperability and portability among providers. ಇದ್ರದ್ದು ಡಿಸ್ಅಡ್ವಾಂಟೇಜ್ ಏನದ ಅಂತಂದ್ರೆ ಡೌನ್ಫಾಲ್, ವೈ ಇಟ್ ಈಸ್ ಫಾಲಿಂಗ್, ವಾಟ್ ಈಸ್ ದ ಡ್ರಾಬ್ಯಾಕ್ ಆಫ್ ದಿಸ್ ಪರ್ಟಿಕ್ಯುಲರ್ ಪಾಸ್? ಲ್ಯಾಕ್ ಆಫ್ ಇಂಟರ್ಆಪರಬಿಲಿಟಿ, ಬೇರೆ ಬೇರೆ ಸರ್ವಿಸ್ ಪ್ರೊವೈಡರ್ಸ್ ನಡುವ ಪೋರ್ಟಬಿಲಿಟಿ ಮತ್ತೆ ಇಂಟರ್ಆಪರಬಿಲಿಟಿ ಎಕ್ಸಿಸ್ಟ್ ಆಗಂಗಿಲ್ಲ. ನಾನ್ ಆಸ್ ಅ ಸರ್ವಿಸ್ ಪ್ರೊವೈಡರ್ ಯಾವ ರೀತಿಯಾಗಿ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ತೀನಿಲ್ಲ, ಬೇರೆ ಸರ್ವಿಸ್ ಪ್ರೊವೈಡರು ಪ್ರೊವೈಡ್ ಮಾಡೋ ಸರ್ವಿಸ್ ಎರಡನ್ನು ನಾನು ಕಂಬೈನ್ ಮಾಡಿ ಕಸ್ಟಮರ್ ಯೂಸ್ ಮಾಡ್ಲಿಕ್ಕೆ ಬರಂಗಿಲ್ಲ. ಯಾಕಂದ್ರೆ ಅವ್ರ ನಡುವ ಕಾಂಪ್ಯಾಟಬಿಲಿಟಿ ಇಲ್ಲ, ದೇರ್ ಇಸ್ ನೋ ಇಂಟರ್ಆಪರಬಿಲಿಟಿ. ಒಂದು ಪ್ರೊವೈಡರ್ದು ಇನ್ನೊಂದು ಪ್ರೊವೈಡರ್ದು ಸರ್ವಿಸ್ ನಡುವ ಸೇಮ್ ಫೀಚರ್ಸು ಇಲ್ಲ. ಸೊ ಅ ಕಸ್ಟಮರ್ ಕೆನಾಟ್ ಮೇಕ್ ಯೂಸ್ ಆಫ್ ಬೋತ್ ದ ಸರ್ವಿಸಸ್ ಅಟ್ ಅ ಟೈಮ್. That is, if you create an application with one cloud provider and decide to move to another provider, you may not be able to do so. ಇವಾಗ ನಾನು ಒಬ್ಬನ ಯೂಸ್ ಮಾಡ್ಕೊತೀನಿ, ಒಬ್ಬ ಸರ್ವಿಸ್ ಪ್ರೊವೈಡರ್ ನನ್ನ ಕ್ಲೈಂಟ್ ಆಗಿನಿ. ಅಟ್ ಸಮ್ ಮೂಮೆಂಟ್ ಆಫ್ ಟೈಮ್ ಐ ಫೀಲ್ ಇದು ಬೇಡ, ನನಗೆ ಬೇರೆ ಅಪ್ಲಿಕೇಶನ್ ಬೇಕು, ಇದೇ ಅಪ್ಲಿಕೇಶನ್ ಬಟ್ ಇವನ್ ಕಡೆಯಿಂದ ಬೇಡ, ಯಾಕಂದ್ರೆ ನೀವು ಪ್ರೊವೈಡ್ ಮಾಡ್ಲಿಕ್ಕೆ ಚಲೋ ಇಲ್ಲ, ಸ್ಪೀಡ್ ಚಲೋ ಇಲ್ಲ, ಅಥವಾ ಏನೋ ರಿಲಯಬಲ್ ಇಲ್ಲ ಅಂತ ಅನಿಸ್ದಾಗ, if I decide to move to some other service provider, then it is not easy to move. I have to make all the changes, entire changes ಅನ್ನ ಮಾಡಿದಾಗ ಅವಾಗ ಅಥವಾ ಪ್ರೈಸ್ ಒಳಗೂ ಕೂಡ ವೇರಿಯೇಷನ್ಸ್ ಬರ್ತಾವ. ಅವಾಗಷ್ಟೇ it will be possible for me to move provider and decide to move to another provider. You may not be able to do so, or you will have to pay a high price. You'll have to pay a high price, maybe in terms of cost. ಆ ಸರ್ವಿಸ್ ಪ್ರೊವೈಡರ್ ಆಕ್ಸೆಸ್ ಮಾಡೋ ಕಾಸ್ಟ್ ಒಳಗೂ ಇರ್ಬೋದು, ಇನ್ನೊಂದ್ ವೇ ಒಳಗೂ ಕಾಸ್ಟ್ ರಿಕರೆನ್ಸ್ ಆಗ್ತೈತಿ. ದಟ್ ಈಸ್ ಯು ವಿಲ್ ಹ್ಯಾವ್ ಟು ಮೇಕ್ ಚೇಂಜಸ್ ಟು ಯುವರ್ ಸಿಸ್ಟಮ್. ಆಪರಬಿಲಿಟಿ, ನಾನು ಯಾವ ರೀತಿ ಸರ್ವಿಸ್ ಪ್ರೊವೈಡ್ ಮಾಡ್ತೀನಿ, ಇನ್ನೊಬ್ಬ ಸರ್ವಿಸ್ ಪ್ರೊವೈಡರ್ ಪ್ರೊವೈಡ್ ಮಾಡೋ ರೀತಿ ಚೇಂಜ್ ಆಗ್ತೈತಿ. ನೀವು ಅದಕ್ಕೆ ಅಡಾಪ್ಟ್ ಆಗ್ಬೇಕು. ಆಸ್ ಅ ಕಸ್ಟಮರ್ ಯು ಹ್ಯಾವ್ ಟು ಅಡಾಪ್ಟ್ ಟು ದ್ಯಾಟ್. ಅದಕ್ಕೆ ಅಡಾಪ್ಟ್ ಆಗ್ಬೇಕು ಅಂದ್ರೆ ನಿಮ್ ಸಿಸ್ಟಮ್ ಒಳಗ ಫೀಚರ್ಸ್ ಒಳಗ ಒಂದಿಷ್ಟು ಚೇಂಜಸ್ ಅನ್ನ ಮಾಡ್ಕೋಬೇಕಾಗ್ತೈತಿ. ಏನೇ ಚೇಂಜಸ್ ಮಾಡ್ಬೇಕು, ಹೊಸದ ಆಡ್ ಮಾಡ್ಬೇಕು ಅಥವಾ ಇದ್ದಿದ್ದನ್ನ ತೆಗಿಬೇಕು ಅಂದ್ರೆ ಇಟ್ ಈಸ್ ಅದಕ್ಕೆ ನೀವು ದುಡ್ಡನ್ನ ಹಾಕ್ಲೇಬೇಕಾಗ್ತೈತಿ. Also, if the provider goes out of the business, your applications and your data will be lost. ಈಗ ನಾನು ಒಬ್ಬ ಸರ್ವಿಸ್ ಪ್ರೊವೈಡರ್ ಅದೀನಿ, ಕೆಲವೊಂದಿಷ್ಟು ದಿನ ವರ್ಕ್ ಮಾಡ್ತೀನಿ, ಆಮೇಲೆ ಐ ಹ್ಯಾವ್ ಸಮ್ ಪ್ರಾಬ್ಲಮ್. ನಾ ಎಷ್ಟು ದುಡ್ಡು ಇನ್ವೆಸ್ಟ್ ಮಾಡಿ ನಾ ಸರ್ವಿಸ್ ಪ್ರೊವೈಡಿಂಗ್ ಶುರು ಮಾಡಿದ್ದೆ, ನಂಗೆ ಅಷ್ಟು ಪ್ರಾಫಿಟ್ ಬರ್ಲಿಕ್ಕತ್ತಿಲ್ಲ, ಅಥವಾ ನನಗ್ ಮೇಂಟೈನ್ ಮಾಡ್ಲಿಕ್ಕೆ ಆಗ್ಲಿಕ್ಕತ್ತಿಲ್ಲ, ಇಲ್ಲ ಡ್ಯೂ ಟು ಸಮ್ ರೀಸನ್ ನನ್ನ ಬಿಸ್ನೆಸ್ ಅನ್ನ ಕ್ಲೋಸ್ ಮಾಡಿದೆ ಅಂತಂದ್ರೆ ನೀವೇನ್ ಆಕ್ಸೆಸ್ ಮಾಡ್ತಿರ್ತಿರಲ್ಲ ಆ ಅಪ್ಲಿಕೇಶನ್ಸ್ ಅವ್ ಅಲ್ಲಿಗೆ ನಿಂತ್ ಬಿಡ್ತಾವ. ಬಿಕಾಸ್ ಯು ಹ್ಯಾವ್ ನಾಟ್ ಡೌನ್ಲೋಡೆಡ್ ದೋಸ್ ಆನ್ ಯುವರ್ ಸಿಸ್ಟಮ್ಸ್, ನೈದರ್ ಯು ಹ್ಯಾವ್ ಇನ್ಸ್ಟಾಲ್ಡ್ ದೆಮ್. ನೀವು ಅಲ್ಲಿಂದ ಬರೀ ಯೂಸ್ ಮಾಡ್ಕೊಂತಿದ್ರಿ, ಅವ ಹೋದ ಅಂತಂದ್ರೆ ಆ ಅಪ್ಲಿಕೇಶನ್ಸ್ ಅನ್ನ ಮುಂದೆ ನೀವು ಯೂಸ್ ಮಾಡ್ಲಿಕ್ಕೆ ಆಗಂಗಿಲ್ಲ. ದಟ್ ಈಸ್ ಒನ್ ಡಿಸ್ಅಡ್ವಾಂಟೇಜ್. ಅಂಡ್ ದ ಸೆಕೆಂಡ್ ಒನ್ ಈಸ್, ನೀವೇನು ಸ್ಟೋರೇಜಿಗೆ ಡೇಟಾನ ಕೊಟ್ಟಿರ್ತಿಲ್ಲ ಅದು ಕೂಡ ಲಾಸ್ ಆಗ್ತೈತಿ. ಯು ವಿಲ್ ಲೂಸ್ ದ ಡೇಟಾ. So these are the reasons for downfall of, that is obstacles, or you can call it as these are the drawbacks of PaaS. If you are using, you will be always in a threat of these to happen. ಅವ ಯಾವಾಗ ಬಿಸ್ನೆಸ್ ಬಿಟ್ಟು ಹೋಗ್ತಾನ ಅದ್ರ ಬಗ್ಗೆ ಆಗ್ಲಿ, ಅಥವಾ ನಾನು ಮೂವ್ ಆಗ್ಬೇಕು ಅಂತಂದ್ರ it may not be so easy for me to move from one provider to another provider. ಯಾಕಂದ್ರೆ ಅವ ಯೂಸ್ ಮಾಡ್ಲಿಕ್ಕತ್ತಿದ್ ಫೀಚರ್ಸ್ ಇನ್ನೊಬ್ಬ ಯೂಸ್ ಮಾಡುವಂತ ಫೀಚರ್ಸ್ ಸೇಮ್ ಇಲ್ಲ, ಇಂಟರ್ಆಪರಬಿಲಿಟಿ ಎಕ್ಸಿಸ್ಟ್ ಆಗಂಗಿಲ್ಲ ಬೇರೆ ಬೇರೆ ಪ್ರೊವೈಡರ್ಸ್ ನಡುವೆ. ನಾವು ಹೇಳ್ತೇವೆ ಪೋರ್ಟೇಬಲ್ ಮೀನ್ಸ್ ಈಸಿ ಟು ಕ್ಯಾರಿ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್.
ಈಗ ನಾವ್ ಹೇಳ್ತೀವಿ ದಟ್ ಈಸ್ ಮಷೀನ್ ಲ್ಯಾಂಗ್ವೇಜ್ ಪ್ರೋಗ್ರಾಮ್ಸ್ ಆರ್ ನಾಟ್ ಪೋರ್ಟೇಬಲ್. ಜಾವಾಕ್ ಬಂದಾಗ ಪೋರ್ಟೇಬಲ್ ಅಂತ ಕರಿತೀವಿ. ಒನ್ಸ್ ಇಟ್ ಈಸ್ ಕನ್ವರ್ಟೆಡ್ ಇನ್ ಟು ಎಕ್ಸಿಕ್ಯೂಟೇಬಲ್ ಫೈಲ್, ಯು ಕ್ಯಾನ್ ಈಸಿಲಿ ಮೂವ್ ಇಟ್ ಫ್ರಮ್ ಒನ್ ಮಷೀನ್ ಟು ಅನದರ್ ಮಷೀನ್. ಒಂದ್ ಮಷೀನ್ ಇಂದ ಇನ್ನೊಂದ್ ಮಷೀನ್ ಗೆ ಕ್ಯಾರಿ ಮಾಡ್ಕೊಂಡು ಹೋಗಿ ಅಲ್ಲಿ ನಾವೇನ್ ಮಾಡ್ಬೋದು, ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಬರ್ತೈತಿ. ಆದ್ರ ನೀವು ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಒಳಗ ಪ್ರೋಗ್ರಾಮ್ಸ್ ಅನ್ನ ಬರದ್ರಿ ಅಥವಾ ಮಷೀನ್ ಲೆವೆಲ್ ಲ್ಯಾಂಗ್ವೇಜ್ ನಾಗ ಪ್ರೋಗ್ರಾಮ್ಸ್ ಅನ್ನ ಬರದ್ರಿ ಅಂದ್ರೆ ಇಟ್ ಈಸ್ ನಾಟ್ ಪಾಸಿಬಲ್. ಎಲ್ಲಿ ಬರ್ದಿರ್ತೀರಿ ಅದು ಆರ್ಕಿಟೆಕ್ಚರ್ ಡಿಪೆಂಡೆಂಟ್ ಇರ್ತೈತಿ, ಅಲ್ಲಷ್ಟೇ ಎಕ್ಸಿಕ್ಯೂಟ್ ಆಗ್ತೈತಿ. ಮತ್ತೊಂದ್ ಸಿಸ್ಟಮ್ ಗೆ ತಗೊಂಡ್ ಹೋದಾಗ ಎಕ್ಸಿಕ್ಯೂಟ್ ಆಗಂಗಿಲ್ಲ. ಅವಕ್ಕ ನಾನ್ ಪೋರ್ಟೇಬಲ್ ಅಂತ ಕರಿತೇವೆ. ಇದು ಜಾವಾ ಬಸ್ ವರ್ಡ್ಸ್ ಒಳಗ್ ಕಲ್ತೀರಿ ನೀವು ಪೋರ್ಟೇಬಲ್ ಅಂತಂದ್ರೆ ಏನು ಅಂತ. ಸೇಮ್ ಅಪ್ಲೈಸ್ ಓವರ್ ಹಿಯರ್ ಆಲ್ಸೋ. ಒಂದ್ ಕಡೆಯಿಂದ ಅಪ್ಲಿಕೇಶನ್ ಅನ್ನ ಯೂಸ್ ಮಾಡ್ಲಿಕ್ಕತ್ತೀವಿ, ಅವ ಬ್ಯಾಡ್ ಅನ್ಸಿ ಅಥವಾ ಅವ ನಮಗ್ ಬ್ಯಾಡ್ ಆದ ನಾವ್ ಅವನಿಗ್ ಬ್ಯಾಡ್ ಆದ್ವಿ ಅಂತ ಹೇಳಿ ನಾವು ಇನ್ನೊಂದ್ ಕಡೆ ಮೂವ್ ಆಗ್ತೀವಿ ಅಂತಂದ್ರೆ ಇಟ್ಸ್ ನಾಟ್ ಸೋ ಈಸಿ ಟು ಮೂವ್, ಬಿಕಾಸ್ ದ providers are not portable and they are not having interoperable features also. Integrity illa, integrity in terms of one provider to another provider. Is it clear? Is it clear or you have any doubts? Many of you have not raised hand. ಯಾರಿಗಾರ ಏನ್ರೆ ಡೌಟ್ಸ್ ಇದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಕೇಳ್ಬೋದು. If anybody is having any doubt, you can text me or unmute yourself and ask the question. Only 13 students have raised their hands out of 34. If you have any doubts, you can text me or unmute yourself and ask the question. What is not clear? Vijay Lakshmi, Vidya, Sushant, Rohini, Sachin Patil, Pawan. Do you have any doubts? Then why you are not raised hands? It's okay, Rishi. Okay. We'll move forward. PaaS generally offers some supports to help the creation of user interfaces and is normally based on HTML or JavaScript. PaaS ಏನ್ ಪ್ರೊವೈಡ್ ಮಾಡ್ತೈತಿ ಅಂತಂದ್ರೆ it provides or it offers some support to help the creation of user interfaces. User interface ಅಂದ್ರೆ that is the connectivity between the user and your system. ಯೂಸರು ಮತ್ತೆ ನಿಮ್ಮ ಸಿಸ್ಟಮ್ ನಡುವ ಅಪ್ಲಿಕೇಶನ್ ಅನ್ನ ರನ್ ಮಾಡ್ಲಿಕ್ಕೆ ಏನ್ ಇಂಟರ್ಫೇಸ್ ಕನೆಕ್ಟಿವಿಟಿ ಅವಶ್ಯಕತೆ ಇರ್ತೈತಲ್ಲ, ಅದನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಏನ್ ಹೆಲ್ಪ್ ಬೇಕು ಅದಕ್ಕ ಸಪೋರ್ಟ್ ಮಾಡ್ಲಿಕ್ಕೆ ಕೆಲವೊಂದಿಷ್ಟು ಫೀಚರ್ಸ್ ಅನ್ನ ಪ್ರೊವೈಡ್ ಮಾಡ್ತೈತಿ. ಅಂಡ್ ಇಟ್ ಈಸ್ ಪ್ರೊವೈಡಿಂಗ್ ಇನ್ ಟರ್ಮ್ಸ್ ಆಫ್ HTML ಆರ್ ಜಾವಾ ಸ್ಕ್ರಿಪ್ಟ್. hypertext markup language naga illa antandre JavaScript format naga it is going to provide you the support. Interface connectivity na establish madlikke application protocol interface API na create madlikke nimagena support bekalla developer ige adana adu create ಮಾಡಿ ಕೊಡ್ತೈತಿ. Because PaaS is expected to be used by many users simultaneously, it is designed with that sort of use in mind and generally provides automatic facilities for concurrency management, scalability, failure and security. As service provider ಅಥವಾ ಸರ್ವರ್ ಅಂತಂದಾಗ ಒಬ್ರೇ ಯೂಸ್ ಮಾಡ್ಬೇಕು ಅಂತಿರಂಗಿಲ್ಲ. ಇಟ್ ಈಸ್ ನಾಟ್ ಪಾಯಿಂಟ್ ಟು ಪಾಯಿಂಟ್ ಕನೆಕ್ಷನ್, ರಾದರ್ ಇಟ್ ಈಸ್ ಅ ಮಲ್ಟಿ ಪಾಯಿಂಟ್. ಒಬ್ಬವ ಸರ್ವಿಸ್ ಪ್ರೊವೈಡ್ ಮಾಡ್ತಾನೆ, ಮಲ್ಟಿಪಲ್ ಮೆಂಬರ್ಸ್ ವಿಲ್ ಬಿ ಮೇಕಿಂಗ್ ಯೂಸ್ ಆಫ್ ದಟ್ ಸರ್ವಿಸ್. ಇವಾಗ ನೋಡ್ರಿ ಝೂಮ್ ಅಪ್ಲಿಕೇಶನ್ ಒಬ್ರೇ ಯೂಸ್ ಮಾಡ್ಬೇಕಂತ ಹೇಳಿ ಅಂದ್ರೆ ಇಲ್ಲ. ಈಗ ನಮ್ ಕಾಲೇಜ್ನಾಗೆ ಕನ್ಸಿಡರ್ ಮಾಡಿದ್ರೆ ಅಟ್ ದಿಸ್ ಪರ್ಟಿಕ್ಯುಲರ್ ಮೂಮೆಂಟ್ ಆಫ್ ಟೈಮ್ BCA 3 ಕ್ಲಾಸ್ ನಡೆದಿರ್ತಾವ, BCom 3 ಕ್ಲಾಸ್ ನಡೆದಿರ್ತಾವ. ಇದೇ ರೀತಿಯಾಗಿ ಈಗ ಆಲ್ ಓವರ್ ಇಂಡಿಯಾ we are running the classes.
ಪ್ರೈಮರಿ ಅವರಿಗೆ ಇರ್ಬೋದು, ಹೈಸ್ಕೂಲ್ ದವ್ರಿಗೆ ಇರ್ಬೋದು, ಡಿಗ್ರಿ ಕಾಲೇಜಸ್ ಇರ್ಬೋದು, ಎಲ್ಲಾರ್ಗು ಕ್ಲಾಸಸ್ ನಡೆದಾವ್. ದಟ್ ಮೀನ್ಸ್ ಒಂದೇ ಅಪ್ಲಿಕೇಶನ್ ಅನ್ನ ಬಹಳಷ್ಟು ಮಂದಿ ಸೈಮಲ್ಟೇನಿಯಸ್ ಆಗಿ ಯೂಸ್ ಮಾಡ್ತಿರ್ತಾರೆ. ಸೊ ಪಾಸ್ ಹ್ಯಾಸ್ ಟು ಪ್ರೊವೈಡ್ ದಟ್ ಎನ್ವಿರಾನ್ಮೆಂಟ್ ಫಾರ್ ಎವ್ರಿ ಒನ್. ಇಲ್ಲ ನಾನು ಇವ್ರಿಗೆ ಕೊಡ್ತೀನಿ, ಅವ್ರದ್ದು ಕಂಪ್ಲೀಟ್ ಆದ್ಮೇಲೆ ನಿನಗ್ ಕೊಡ್ತೀನಿ, ಇಲ್ಲ ನಿಂದಾದ್ಮೇಲೆ ಇನ್ನೊಬ್ರಿಗೆ ಕೊಡ್ತೀನಿ ಅಂತ ಹೇಳಿಕೆ ಬರಂಗಿಲ್ಲ. ಎಷ್ಟ್ ಮಂದಿ ಕ್ಲೈಂಟ್ಸ್ ಇದಾರ ಎಲ್ಲಾರು ಸೈಮಲ್ಟೇನಿಯಸ್ ಆಗಿ ಸರ್ವಿಸ್ ಅನ್ನ ಆಕ್ಸೆಸ್ ಮಾಡ್ಕೊಂತಿರ್ತಾರೆ. ಈಗ ಸದ್ಯಕ್ಕೆ ನನ್ಗೂ ಇದೇ ಸೇಮ್ ಅಪ್ಲಿಕೇಶನ್ ಅನ್ನ ರನ್ ಮಾಡ್ಬೇಕು, ಮತ್ತೊಬ್ಬರಿಗೆ ಈಗ ಮೇಲು ಎಷ್ಟ್ ಮಂದಿ ಒಂದೇ ಸರಿಯಾಗಿ ಮೇಲ್ ಕಳ್ಸಂಗಿಲ್ಲ. ಅಟ್ ದ ಸೇಮ್ ಮೂಮೆಂಟ್ ಆಫ್ ಟೈಮ್ many people will be sending the mail and many people will be receiving the mail. So pass ಏನದಲ್ಲ ಆ ಪರ್ಟಿಕ್ಯುಲರ್ ಪಾಯಿಂಟ್ ನ ಮೈಂಡ್ ಒಳಗೆ ಇಟ್ಕೊಂಡು, ದಟ್ ಈಸ್ ಅಟ್ ದ ಸೇಮ್ ಮೂಮೆಂಟ್ ಆಫ್ ಟೈಮ್, ದಟ್ ಈಸ್ ಸೈಮಲ್ಟೇನಿಯಸ್ಲಿ ಇಟ್ ಹ್ಯಾಸ್ ವಿಲ್ ಬಿ ಯೂಸ್ಡ್ ಅಂಡ್ ಇಟ್ ಹ್ಯಾಸ್ ಟು ಪ್ರೊವೈಡ್ ಸರ್ವಿಸ್ ಟು ಮೆನಿ ಯೂಸರ್ಸ್ ಅನ್ನೋದನ್ನ ಮೈಂಡ್ ಒಳಗೆ ಇಟ್ಕೊಂಡೆ ಏನ್ ಮಾಡ್ಯಾರ ಅವರು ಅದನ್ನ ಡಿಸೈನ್ ಮಾಡ್ಯಾರ. ದಟ್ ಈಸ್ ಇಟ್ ಪ್ರೊವೈಡ್ಸ್ ಆಟೋಮೆಟಿಕ್ ಫೆಸಿಲಿಟೀಸ್. ಪ್ರತಿ ಸರಿನೂ ರಿಕ್ವೆಸ್ಟ್ ಕಳಿಸ್ಬೇಕು ಅಂತ ಇಲ್ಲ, ಯಾರೇ ಲಾಗಿನ್ ಆದ್ರೂ ಸತ ಅದರದ ಅವ್ರಿಗೆ ಬೇಕಾಗಿರುವಂತ ಫೆಸಿಲಿಟೀಸ್ ಆಟೋಮೆಟಿಕ್ ಆಗಿ ಕನ್ಕರೆಂಟ್ ಆಗಿ, ದಟ್ ಈಸ್ ಅಟ್ ದ ಸೇಮ್ ಮೂಮೆಂಟ್ ಆಫ್ ಟೈಮ್ ಪ್ರೊವೈಡ್ ಮಾಡ್ತೈತಿ. ಆ ಕನ್ಕರೆನ್ಸಿ ಮ್ಯಾನೇಜ್ಮೆಂಟ್ ಗೆ ಯಾವುದೇ ರೀತಿಯಾದಂತ ರಿಕ್ವೆಸ್ಟ್ ಬರಂಗಿಲ್ಲ. ಎಷ್ಟ್ ಮಂದಿ ರಿಕ್ವೆಸ್ಟ್ ಅನ್ನ ಕಳಿಸ್ತಾರೆ, ಎಷ್ಟ್ ಮಂದಿ ಆ ಪರ್ಟಿಕ್ಯುಲರ್ ಅಪ್ಲಿಕೇಶನ್ಸ್ ಅನ್ನ ಯೂಸ್ ಮಾಡ್ಕೋಬೇಕು ಅಂತಾರ, ಅವ್ರಿಗೆಲ್ಲಾರ್ಗು ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ತೈತಿ. ಕನ್ಕರೆನ್ಸಿ ಈಸ್ ದ ಮೇನ್ ಥಿಂಗ್ ದಟ್ ಇಟ್ ಹ್ಯಾಸ್ ಟು ಪ್ರೊವೈಡ್. ದೆನ್ ಸ್ಕೇಲಬಿಲಿಟಿ, ಆಸ್ ಐ ಸೇಡ್ ಸೇಮ್ ಥಿಂಗ್. ಈಗ 10 ಮಂದಿ ಅದಾರ, ಇನ್ನ ವಿದಿನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ 10 ಇದ್ದಿದ್ದ 100 ಆಗ್ಬೋದು, ಅಥವಾ ವಿದಿನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ 10 ಇದ್ದಿದ್ದ 5 ಆಗ್ಬೋದು, ಹೆಚ್ಚು ಆಗ್ಬೋದು ಅಥವಾ ಕಡಿಮೆನೂ ಆಗ್ಬೋದು. ಆ ಸ್ಕೇಲಬಿಲಿಟಿನ ಪ್ರೊವೈಡ್ ಮಾಡ್ಬೇಕು. ದೆನ್ ಫೇಲ್ಯೂರ್ ಅಂಡ್ ಸೆಕ್ಯೂರಿಟಿ, ಅಕಸ್ಮಾತ್ ಆಗಿ ಎಲ್ಲರೇ ಏನಾರ ಫೇಲ್ ಆಯ್ತು ಅಂದ್ರೆ ಅದನ್ನ ಡಿಟೆಕ್ಟ್ ಮಾಡಿ ಕರೆಕ್ಟ್ ಮಾಡ್ಬೇಕು ಇಮಿಡಿಯೇಟ್ ಆಗಿ. ಬಿಕಾಸ್ ಬಹಳಷ್ಟು ಮಂದಿ ಯೂಸ್ ಮಾಡ್ತಿರ್ತಾರೆ. ನೀನ್ ಒಂದೇ ಯಾವ್ದೋ ಒಂದು ಫೀಚರ್ ಫೇಲ್ ಆಯ್ತು ಅಂದ್ರೆ ಇಟ್ ಮೇ ಹರ್ಟ್ ಥೌಸಂಡ್ಸ್ ಟುಗೆದರ್ ಆಫ್ ಕಸ್ಟಮರ್ಸ್. ಸೊ ದಟ್ ಹ್ಯಾಸ್ ಟು ಬಿ ಟೇಕನ್ ಕೇರ್ ಆಫ್. ಅಂಡ್ ಸೆಕ್ಯೂರಿಟಿ, ಬಹಳಷ್ಟು ಮಂದಿ ಯೂಸ್ ಮಾಡ್ತಾರ ಅಂತಂದ್ರೆ ಲೂಪ್ ಹೋಲ್ಸ್ ಬಿಡ್ಲಿಕ್ಕೆ ಬರಂಗಿಲ್ಲ, ಅಥವಾ ನಾನ್ ಲಾಗಿನ್ ಆಗಿ ನಾನ್ ಪ್ರೊವೈಡ್ ಮಾಡಿದ ಇನ್ಫಾರ್ಮೇಶನ್ ಅನ್ನ ಇನ್ನೊಬ್ಬರಿಗೆ ಅಥವಾ ಇನ್ನೊಬ್ಬರದ ಇನ್ಫಾರ್ಮೇಶನ್ ಅನ್ನ ನನಗೆ ಕೊಡ್ಲಿಕ್ಕೂ ಬರಂಗಿಲ್ಲ. ಸೆಕ್ಯೂರಿಟಿ ಇಸ್ ದ ಮೇನ್ ಥಿಂಗ್ ದಟ್ ಇಟ್ ಹ್ಯಾಸ್ ಟು ಕಾನ್ಸಂಟ್ರೇಟ್. ನೆಕ್ಸ್ಟ್, PaaS also supports web development interfaces such as simple object access protocol and representation state transfer. ಇದು ಬರೇ ನಿಮಗೆ ಸ್ಟ್ಯಾಂಡ್ ಅಲೋನ್ ಅಪ್ಲಿಕೇಶನ್ಸ್ ಅಷ್ಟೇ ಅಲ್ಲ, ಇಟ್ ಈಸ್ ಆಲ್ಸೋ ಗೋಯಿಂಗ್ ಟು ಸಪೋರ್ಟ್ ಇವನ್ ವೆಬ್ ಡೆವಲಪ್ಮೆಂಟ್ ಇಂಟರ್ಫೇಸಸ್. ವೆಬ್ ಡೆವಲಪ್ಮೆಂಟ್ ಗೆ ಅಂತಂದ್ರೆ ನಾನೇನ್ ಹೇಳಿದೆ, ನಿಮ್ಮ ಸಿಸ್ಟಮ್ ಮತ್ತೆ ನಿಮ್ಮ ನಡುವಿನ ಇಂಟರ್ಫೇಸ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತೈತಿ ಅಂತ. ಅದೇ ರೀತಿಯಾಗಿ ಬೇರೆ ವೆಬ್ಸೈಟ್ಸ್ ಮತ್ತೆ ನಿಮ್ಮ ನಡುವಿನ ಇಂಟರ್ಫೇಸಸ್ ಅನ್ನು ಕೂಡ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೈತಿ. ಅದರ ಸಲುವಾಗಿ ಇರುವಂತ ಕೆಲವೊಂದಿಷ್ಟು ಅಪ್ಲಿಕೇಶನ್ಸ್ ಲೈಕ್ ಸೋಪ್, REST, which are allow the construction of multiple web servers, ಅದನ್ನ ಕೂಡ ಹೆಲ್ಪ್ ಮಾಡ್ತೈತಿ. ಮಲ್ಟಿಪಲ್ ವೆಬ್ ಸರ್ವಿಸಸ್, ಒಂದೇ ಸರ್ವಿಸ್ ಅಲ್ಲ ಒಂದಕ್ಕಿಂತ ಜಾಸ್ತಿ ವೆಬ್ ಸರ್ವಿಸಸ್ ಅನ್ನ ಕೂಡ ಆಕ್ಸೆಸ್ ಮಾಡ್ಕೊಳ್ಳಿಕ್ಕೆ ಬರ್ತೈತಿ. ಸೊ ಆ ರೀತಿಯಾದಂತ ಅಪ್ಲಿಕೇಶನ್ಸ್ ಗೆ ಇಂಟರ್ಫೇಸ್ ಅನ್ನ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೂ ಕೂಡ PaaS ಸಪೋರ್ಟ್ ಮಾಡ್ತೈತಿ. Then it is also sometimes called as MASSPs, multiple web services. The interfaces are also able to access databases and reuse services that are within the private network. ನೀವು ಆ ಇಂಟರ್ಫೇಸ್ ದಿಂದ ಏನ್ ಮಾಡ್ಬೋದು, ಒಂದಕ್ಕಿಂತ ಜಾಸ್ತಿ ಡೇಟಾಬೇಸಸ್ ನ ಆಕ್ಸೆಸ್ ಮಾಡ್ಕೊಳಿಕ್ ಬರ್ತೈತಿ. ಡೇಟಾಬೇಸು, ವೆಬ್ ಪೇಜಸ್, ಡೇಟಾಬೇಸು ಅಥವಾ ಸ್ಟ್ಯಾಂಡ್ ಅಲೋನ್ ಸಿಸ್ಟಮ್ ನಡುವಿನ ಇಂಟರ್ಫೇಸಸ್ ನ it is going to build, and along with that reuse services that are within the private network. The private network, that is a limited network ಒಳಗಿರುವಂತ ಸರ್ವಿಸಸ್ ಅನ್ನ ರಿಪೀಟೆಡ್ ಆಗಿ ಯೂಸ್ ಮಾಡ್ಕೊಳ್ಳಿಕ್ಕೆ, that is you can reuse the service. ಒಂದ್ಸರಿ ಯೂಸ್ ಮಾಡಿದ್ದನ್ನ ಸರ್ವಿಸ್ ಅನ್ನ ಮತ್ತೊಂದ್ಸರಿ ಯೂಸ್ ಮಾಡ್ಲಿಕ್ಕೆ, ಅಥವಾ ಒಬ್ಬ ಯೂಸರ್ ಯೂಸ್ ಮಾಡ್ಲಿಕ್ಕತ್ತಿದ್ದನ್ನ ಸರ್ವಿಸ್ ಅನ್ನ ಬೇರೆ ಯೂಸರ್ಸ್ ಗೆ ಪ್ರೊವೈಡ್ ಮಾಡ್ಲಿಕ್ಕೆ ಕೂಡ ಇದು ಸಪೋರ್ಟ್ ನ ಪ್ರೊವೈಡ್ ಮಾಡ್ತೈತಿ. ಇಸ್ ಇಟ್ ಕ್ಲಿಯರ್? Is it clear?
Okay, next we have options of PaaS. ನಾನು ಹೇಳ್ದೆ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗಿಲ್ಲ, ಹಂಗೆ ಕೂಡ ಯೂಸ್ ಮಾಡ್ಲಿಕ್ಕೆ ಬರ್ತೈತಿ. ದಟ್ ಈಸ್ ವಾಟ್ ಈಸ್ ದ ಮೇನ್ ಫೀಚರ್ ಆಫ್ ಪಾಸ್. ಸೊ ಆ ರೀತಿ ಯೂಸ್ ಮಾಡ್ಕೊಳ್ಳಿಕ್ಕೆ ಯಾವ್ಯಾವ ವೇಸ್ ಅದಾವು ಅನ್ನೋದನ್ನ ಇಲ್ಲಿ ಕೊಟ್ಟಾರ. ಪಾಸ್ ಇಸ್ ಫೌಂಡ್ ಇನ್ ಒನ್ ಆಫ್ ದ 3 ಡಿಫರೆಂಟ್ ಟೈಪ್ಸ್ ಆಫ್ ಸಿಸ್ಟಮ್. ಆಡ್-ಆನ್ ಡೆವಲಪ್ಮೆಂಟ್ ಫೆಸಿಲಿಟೀಸ್. ಆಡ್-ಆನ್ ಡೆವಲಪ್ಮೆಂಟ್ ಫೆಸಿಲಿಟೀಸ್ ನೀವೀಗ ನೋಡಿರ್ಬೋದು. I don't know whether you have that lab or no. ಈಗ ಮೊಜಿಲ್ಲಾ ಫೈರ್ಫಾಕ್ಸ್ ನಾಗ ಅಥವಾ ಕ್ರೋಮ್ ನಾಗ ನೀವು ನೋಡಿದ್ರಿ ಅಂತಂದ್ರ ಆಡ್ ಆನ್ಸ್ ಅಂತ ಹೇಳಿರ್ತಾವ. ದಟ್ ಮೀನ್ಸ್ ಜಸ್ಟ್ ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವ್ದೋ ಒಂದು ಫೀಚರ್ ಒಂದು ಅಪ್ಲಿಕೇಶನ್ ಅನ್ನ ಜಸ್ಟ್ ಆಡ್ ಮಾಡ್ಕೊಂತೇವೆ ನಾವು ನಮ್ಮ ಸಿಸ್ಟಮ್ಗೆ, ರೈಟ್? ಆಡ್ ಆನ್ಸ್ ಅಂತ ಹೇಳಿನೇ ಬರ್ತಾವ. ಒಂದ್ ಸೆಕೆಂಡ್ ನಾನು ತೋರಿಸ್ತೀನಂತೆ. ಪಾಸಿಬಲ್ ಐ ವಿಲ್ ಜಸ್ಟ್ ಶೋ ಇಟ್. ಎಲ್ಲರಿಗೂ ಇದು ಮೊಜಿಲ್ಲಾ ಫೈರ್ಫಾಕ್ಸ್ ಸ್ಕ್ರೀನ್ ಕಾಣಿಸ್ಲಿಕ್ಕತೈತಿ? ಓಕೆ, ಸಿ ಹಿಯರ್. ಇಲ್ಲದ ನೋಡ್ರಿ, ಆಡ್ ಆನ್ಸ್ ಅಂತ ಹೇಳಿ ಕಾಣಿಸ್ತದ ಎಲ್ಲರಿಗೂ? ಇಸ್ ಇಟ್ ವಿಸಿಬಲ್? ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರ ನಾನು ಏನ್ ಮಾಡ್ಬೋದು, ಇಲ್ಲಿ ಸರ್ಚ್ ಮಾಡಿ ನನಗೆ ಏನ್ ಬೇಕೋ ಅದನ್ನ ಆಡ್ ಮಾಡ್ಕೋಬಹುದು. ಐ ಡೋಂಟ್ ಹ್ಯಾವ್ ಟು ಇನ್ಸ್ಟಾಲ್, ಐ ಡೋಂಟ್ ಹ್ಯಾವ್ ಟು ಡೌನ್ಲೋಡ್ ಎನಿಥಿಂಗ್. ಜಸ್ಟ್ ಆಡ್ ಅಂತ ಹೇಳಿ ಕ್ಲಿಕ್ ಮಾಡಿದ್ರೆ ಅದು ನಂದು ಸಿಸ್ಟಮ್ ಒಳಗ ಆಡ್ ಆಗ್ತೈತಿ. ಇಲ್ಲೊಂದೈತಿ ನೋಡ್ರಿ, ಸೆಲೆನಿಯಂ ಅಂತ ಹೇಳಿದೆ. ಸೆಲೆನಿಯಂ ID ವಿಚ್ ಈಸ್ ಯೂಸ್ಡ್ ಫಾರ್ ಟೆಸ್ಟಿಂಗ್. ದಿಸ್ ಈಸ್ ಒನ್ ಆಫ್ ದ ಆಡ್ ಆನ್ ಸಾಫ್ಟ್ವೇರ್. ನಾನು ಇದನ್ನ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ನಂದ್ರೊಳಗ, ಅಥವಾ ನಾನು ಎಲ್ಲಿದ್ದು ಡೌನ್ಲೋಡು ಮಾಡ್ಕೊಂಡಿಲ್ಲ. ಅಲ್ಲೇ ನಾ ಆಡ್ ಆನ್ ಅಂತ ಹೇಳಿ ಬಟನ್ ಕ್ಲಿಕ್ ಮಾಡಿದ್ನಲ್ಲ, ಅಲ್ಲೇ ಆಡ್ ಆನ್ ದಿಂದ ಬಂದು ಇಲ್ಲೇ ಸೆಲೆನಿಯಂ IDE ಅಂತ ಹೇಳಿ ಟೈಪ್ ಮಾಡ್ಬಿಟ್ಟು ಅದು ಬರ್ತೈತಿ ಬೇರೆ ಬೇರೆ ಆಪ್ಷನ್ಸ್. ನನಗೆ ಯಾವ್ದು ಬೇಕೋ ಆ ಆಪ್ಷನ್ ಅನ್ನ ಓಕೆ ಅಂತಂದ್ರೆ ನಿಮ್ಮ ಸಿಸ್ಟಮ್ ಒಳಗ ಆಡ್ ಆಗ್ತೈತಿ. ಸೊ ಈ ರೀತಿಯಾಗಿ ಥ್ರೂ ದ add-ons also it is providing the service. You just need to add them. That's it. Add-on development facilities. These allow existing SaaS application to be customized. Often, PaaS developers and users are required to purchase subscriptions to the add-on SaaS applications. You just need to have the purchase the subscription. Adar subscription ಅನ್ನ purchase ಮಾಡ್ಬಿಟ್ವಿ ಅಂತಂದ್ರೆ ನಾವು ನಮಗೆ ಯಾವಾಗ ಬೇಕೋ ಅವಾಗ ಆ add-ons ಅನ್ನ ನಮ್ಮ ಸಿಸ್ಟಮ್ ಒಳಗೆ ಆಡ್ ಮಾಡ್ಕೊಳ್ಳಿಕ್ಕೆ ಬರ್ತೈತಿ. And with those add-ons you can customize, that is make a modification to the existing SaaS application. ನೀವೇನ್ ಥ್ರೂ ದ SaaS ಅಪ್ಲಿಕೇಶನ್ಸ್ ಅನ್ನ ಅಂದ್ರೆ ಸರ್ವಿಸ್ ಪ್ರೊವೈಡರ್ ನಿಮಗೇನ್ ಅಪ್ಲಿಕೇಶನ್ಸ್ ಅನ್ನ ಪ್ರೊವೈಡ್ ಮಾಡಿರ್ತೈತಿ ಅದು ನಿಮ್ಮ ರಿಕ್ವೈರ್ಮೆಂಟ್ ಗೆ ಮ್ಯಾಚ್ ಆಗ್ಲಿಕ್ಕತ್ತಿಲ್ಲ, ಅದಕ್ಕೆ ನಾವೇನಾದ್ರೂ ಮಾಡಿಫಿಕೇಶನ್ಸ್, ನಾನು ಹೇಳಿದ್ದೆ ಕಸ್ಟಮೈಸೇಷನ್ ಅಂದ್ರೆ ಏನು ಅಂತ ಹೇಳಿ, ಅದ್ರೊಳಗೆ ಒಂದಿಷ್ಟು ಮಾಡಿಫಿಕೇಶನ್ಸ್ ಮಾಡ್ಬೇಕಾಗಿತ್ತು ಅಂದ್ರೆ ಆ ಮಾಡಿಫಿಕೇಶನ್ಸ್ ಮಾಡ್ಲಿಕ್ಕೆ ನಿಮಗೆ ಏನಾದ್ರೂ ಎಡಿಷನಲ್ ಆಡ್-ಆನ್ಸ್ ಬೇಕು ಅಂದ್ರೆ ಆ ಆಡ್-ಆನ್ಸ್ ಅನ್ನ ನೀವು ಪಾಸ್ ದಿಂದ ತಗೋಬಹುದು. ಅದನ್ನ ತಗೊಂಡು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನಾವೇನ್ ಮಾಡ್ಲಿಕ್ಕೆ ಬರ್ತೈತಿ, ಮಾಡಿಫಿಕೇಶನ್ಸ್ ಅನ್ನ ಮಾಡ್ಕೊಳ್ಳಿಕ್ಕೆ ಬರ್ತೈತಿ. ನೆಕ್ಸ್ಟ್, ಸ್ಟ್ಯಾಂಡ್ ಅಲೋನ್ ಎನ್ವಿರಾನ್ಮೆಂಟ್ಸ್. These environments do not include licensing, technical or financial dependencies on specific SaaS applications and are used for general developments. ಇದಕ್ಕೆ ನೀವು ಲೈಸೆನ್ಸ್ ತಗೋಬೇಕಾದ ಅವಶ್ಯಕತೆ ಇಲ್ಲ ಅಥವಾ ಬೈಯಿಂಗ್ ಅವಶ್ಯಕತೆ ಇಲ್ಲ. ದೇ ಆರ್ ಅವೈಲೇಬಲ್ ಫ್ರೀಲಿ, ಬಟ್ ದೇ ಆರ್ ಫಾರ್ ಸ್ಟ್ಯಾಂಡ್ ಅಲೋನ್ ಸಿಸ್ಟಮ್ಸ್. ಅಲ್ಲಿ ನೀವು ಏನಾದ್ರೂ ವೆಬ್ ಅಪ್ಲಿಕೇಶನ್ಸ್ ಅನ್ನ ಮಾಡಿಫೈ ಮಾಡ್ತೀವಿ ಅಂತಂದ್ರೆ ಮಾಡಿಫೈ ಮಾಡ್ಲಿಕ್ಕೆ ಬರಂಗಿಲ್ಲ. ಇನ್ಸ್ಟೆಡ್ ನೀವು ಅದನ್ನ ತಗೊಂಡು ನಿಮ್ಮ SaaS ಅಪ್ಲಿಕೇಶನ್ಸ್ ಜನರಲ್ ಆಗಿರುವಂತಹ ಏನಾದ್ರೂ ಡೆವಲಪ್ಮೆಂಟ್ಸ್ ಅನ್ನ ಮಾಡ್ತಿದ್ರ ಮಾಡಬಹುದು, ಬಟ್ ವೆಬ್ ಅಪ್ಲಿಕೇಶನ್ಸ್ ಅನ್ನ ಮಾಡ್ಲಿಕ್ಕೆ ಬರಂಗಿಲ್ಲ. ಅಂಡ್ ಥರ್ಡ್ ಒನ್ is application delivery only developments. These environments support hosting level services like security and on-demand scalability. They do not include development, debugging and test capabilities. ಈ ರೀತಿಯಾದಂತ ಅಪ್ಲಿಕೇಶನ್ಸ್ ಅನ್ನ ತಗೊಂಡು ನೀವು ಬರೇ ಏನ್ ಮಾಡ್ಬೋದು,
ಅದ್ರದ್ದು ಸೆಕ್ಯೂರಿಟಿ ಮತ್ತೆ ನಿಮ್ಗೆ ಯಾವಾಗ ಬೇಕೋ ಅವಾಗ ಮಾಡಿಫಿಕೇಶನ್ಸ್ ಮಾಡ್ಕೊಳ್ಳಿಕ್ಕೆ ಬರ್ತೈತಿ. ಅದ್ರ ಹೊಸ ಅಪ್ಲಿಕೇಶನ್ಸ್ ಅಲ್ಲಿ ಹೆಂಗೆ ಕಸ್ಟಮೈಸ್ ಮಾಡ್ಕೊಂಡಿದ್ವಲ್ಲ ನಾವು ಮಾಡಿಫಿಕೇಶನ್ಸ್ ಮಾಡ್ಕೋತಿದ್ವಿ ಅಂದ್ರೆ ಹೊಸ ಫೀಚರ್ಸ್ ಅನ್ನ ಆಡ್ ಮಾಡೋದಾಗ್ಲಿ ಅಥವಾ ಇರೋ ಫೀಚರ್ಸ್ ಅನ್ನ ಒಂದಿಷ್ಟನ್ನ ಕಡಿಮೆ ಮಾಡೋದಾಗ್ಲಿ ಆ ರೀತಿಯಾದಂತ ಡೆವಲಪ್ಮೆಂಟ್ಸ್ ಅನ್ನ ಮಾಡ್ಲಿಕ್ಕೆ ಬರಂಗಿಲ್ಲ ಅಥವಾ ಟೆಸ್ಟಿಂಗ್ ಅನ್ನ ಮಾಡ್ಲಿಕ್ಕೆ ಬರಂಗಿಲ್ಲ. ಬಟ್ ಯು ಕ್ಯಾನ್ ಓನ್ಲಿ ಆಕ್ಸೆಸ್ ದ ಸರ್ವಿಸಸ್. ಸೆಕ್ಯೂರಿಟಿನ ಇನ್ಕ್ರೀಸ್ ಮಾಡ್ಕೋಬಹುದು, ಸರ್ವಿಸಸ್ ಅನ್ನ ಆಕ್ಸೆಸ್ ಮಾಡ್ಕೊಳ್ಳಿಕ್ಕೆ ಬರ್ತೈತಿ. ಬಟ್ ನೀವು ಹೊಸ ಅಪ್ಲಿಕೇಶನ್ಸ್ ಅನ್ನ ಡೆವಲಪ್ ಮಾಡ್ಲಿಕ್ಕೆ ಅಥವಾ ಇರುವಂತ ಅಪ್ಲಿಕೇಶನ್ಸ್ ಒಳಗೆ ಏನಾದ್ರೂ ಮಾಡಿಫಿಕೇಶನ್ಸ್ ಅಥವಾ ಅದ್ರೊಳಗಿನ ಫೀಚರ್ಸ್ ಅನ್ನ ಚೇಂಜ್ ಮಾಡ್ತೀವಿ ಅಂತಂದ್ರೆ ಆ ರೀತಿಯಾದಂತ ಚೇಂಜಸ್ ಅನ್ನ ಮಾಡ್ಲಿಕ್ಕೆ ಬರಂಗಿಲ್ಲ. ಇಸ್ ಇಟ್ ಕ್ಲಿಯರ್? ಇನ್ನು 2 ಸಬ್ ಟಾಪಿಕ್ಸ್ ಉಳಿದಾವ ಇದ್ರೊಳಗ. ಒನ್ ಈಸ್ ಹರ್ಡಲ್ಸ್, ಆಬ್ಸ್ಟಕಲ್ಸ್, ಹರ್ಡಲ್ಸ್. ಇದನ್ನ ನಾವು ಇಂಪ್ಲಿಮೆಂಟ್ ಮಾಡ್ಬೇಕು ಅಂತಂದ್ರೆ ಏನ್ ಪ್ರಾಬ್ಲಮ್ಸ್ ಬರ್ತಾವು, ಯಾಕೆ ಅದನ್ನ ಯೂಸರ್ಸ್ ಯೂಸ್ ಮಾಡಂಗಿಲ್ಲ ಅನ್ನೋದ್ರ ಬಗ್ಗೆ ನೀವು ಸಾಸ್ ಒಳಗೂ ಅದನ್ನ ಕಲ್ತಿದ್ರಿ, ರೈಟ್? ಸೊ ಅದು ಒಂದು ಟಾಪಿಕ್ ಉಳಿತೈತಿ. ಇನ್ನೂ ಒಂದು ಟ್ರೆಂಡ್ಸ್ ಒಂದು ಟಾಪಿಕ್ ಉಳಿದೈತಿ. that will cover in the next class. ಈಗ ಇವತ್ತು ಹೇಳಿದ್ರೊಳಗೆ ಏನಾದ್ರೂ ಡೌಟ್ಸ್ ಇದ್ದು ಅಂತಂದ್ರೆ ಕ್ಲಾರಿಫೈ ಮಾಡ್ಬೋದು. ಇಫ್ ಎನಿಬಡಿ ಇಸ್ ಹ್ಯಾವಿಂಗ್ ಎನಿ ಡೌಟ್ ಯು ಕ್ಯಾನ್ ಆಸ್ಕ್, ಐ ವಿಲ್ ಜಸ್ಟ್ ಕ್ಲಾರಿಫೈ.